ಎಲ್ರಿಗೂ ನಮಸ್ಕಾರ. ನಾವು ನಮ್ಮ ಈ ದಿನದ ಕ್ಲಾಸಲ್ಲಿ ನೇಮ್ ನೋಡ್ ಮತ್ತೆ ಸೆಕೆಂಡರಿ ನೇಮ್ ನೋಡ್ ಅರ್ಥ ಮಾಡ್ಕೊಳ್ಳೋದು. ನಾನಿಲ್ಲಿ ಒಂದು ಹಡೂಪ್ ಕ್ಲಸ್ಟರ್ನ ಒಂದು ಸಿಂಪಲ್ ಡಯಾಗ್ರಾಮ್ ಅಲ್ಲಿ ತೋರ್ಸಕ್ಕೆ ಟ್ರೈ ಮಾಡಿದ್ದೀನಿ. ನಾವು ಯಾವಾಗಲೂ ಹಡೂಪ್ ಕ್ಲಸ್ಟರ್ ಅಲ್ಲಿ ಮಾಸ್ಟರ್ ಸರ್ವಿಸಸ್ ಒಂದೊಂದೇ ಇನ್ಸ್ಟಾಲ್ ಮಾಡ್ತೀವಿ. ಅಂದ್ರೆ ಒಂದೇ ಇನ್ಸ್ಟಾಲ್ ಮಾಡೋಕ್ಕಾಗೋದು ಮಾಸ್ಟರ್ ಸರ್ವಿಸ್. ರಿಮೈನಿಂಗ್ ಮಿಕ್ಕದ್ ಎಲ್ಲ ನೋಡು ಅದು ಸ್ಲೇವ್ ಸರ್ವಿಸಸ್ ಆಗಿರುತ್ತೆ. ನಾನಿಲ್ಲಿ ನೋಡಿದ್ರೆ ನೀವು ಇಂಡಿವಿಜುವಲ್ ನೋಡ್ಸ್, ದೀಸ್ ಆರ್ ಇಂಡಿವಿಜುವಲ್. ಹಾಗಾದ್ರೆ ಈ ನಮ್ಮ ಕಂಪ್ಲೀಟ್ ಕ್ಲಸ್ಟರ್ ಅಲ್ಲಿ ಎಷ್ಟು ನೋಡ್ಸ್ ಇದೆ? ಟೋಟಲ್ 12 ನೋಡ್ಸ್. ಸೊ ನಮ್ಮ ಕ್ಲಸ್ಟರ್ ಕೆಪಾಸಿಟಿ 12 ನೋಡ್. ಇಲ್ಲಿ ಒಂದು ನೋಡಿಗೆ 50 GB ರ್ಯಾಮ್ ಇದೆ ಮತ್ತೆ 1 ಪೆಟಾಬೈಟ್ ಹಾರ್ಡ್ ಡಿಸ್ಕ್ ಇದೆ. ಹಾಗಾದ್ರೆ ನನ್ನ ಟೋಟಲ್ ಸರ್ವರ್ ಕ್ಲಸ್ಟರ್ ಸ್ಟೋರೇಜ್ ಕೆಪಾಸಿಟಿ ಎಷ್ಟು? ಇಟ್ ಇಸ್ 12 ಪೆಟಾಬೈಟ್ಸ್. ನಾನು 12 ಪೆಟಾಬೈಟ್ಸ್ ಅಷ್ಟು ಡೇಟಾನ ನನ್ನ ಕ್ಲಸ್ಟರ್ ಅಲ್ಲಿ ಸ್ಟೋರ್ ಮಾಡಬಹುದು. ಮತ್ತೆ 600 GB ಅಷ್ಟು ರ್ಯಾಮ್ ಮೆಮೊರಿನ ನಾನು ಯೂಸ್ ಮಾಡಿಕೊಂಡು ನನ್ನ ಡೇಟಾ ಪ್ರೊಸೆಸ್ ಮಾಡ್ಬೋದು. ಇದೇ ಒಂದು ಕ್ಲಸ್ಟರ್ನ ಕೇಪಬಿಲಿಟಿ. ಅಂದ್ರೆ ನೀವು ಇಷ್ಟು ದೊಡ್ಡ ರಿಸೋರ್ಸ್ನ ಮಲ್ಟಿಪಲ್ ಸಿಸ್ಟಮ್ಸ್ನ ಇಂಟಿಗ್ರೇಟ್ ಮಾಡಿ ನೀವು ಅಚೀವ್ ಮಾಡ್ಬೋದು. ಇಲ್ಲಿ ನಾವು ನೇಮ್ ನೋಡ್, ಜಾಬ್ ಟ್ರ್ಯಾಕರ್ ಮತ್ತೆ ಸೆಕೆಂಡರಿ ನೇಮ್ ನೋಡ್ನ ಸಪ್ರೇಟ್ ನೋಡಲ್ಲಿ ಇನ್ಸ್ಟಾಲ್ ಮಾಡಿ. ಮಿಕ್ಕದ ಎಲ್ಲ ನೋಡ್ನ ನಾವು ಡೇಟಾ ನೋಡ್ ಅಂತ ಕರಿತೀವಿ. ನೀವು ಎಲ್ಲೆಲ್ಲಿ ಡೇಟಾ ನೋಡ್ತಿದ್ದೀರಾ, ನಾವು ಆ ನೋಡಲ್ಲೆಲ್ಲ ನಮ್ಮ ಡೇಟಾನ ಸ್ಟೋರ್ ಮಾಡ್ಬೋದು. ಮತ್ತೆ ನಮ್ಮ ಪ್ರೋಗ್ರಾಮ್ಸ್ ಎಕ್ಸಿಕ್ಯೂಟ್ ಮಾಡೋದು ಟಾಸ್ಕ್ ಟ್ರ್ಯಾಕರ್. ಸೊ ನಮ್ಮ ಯಾವುದೇ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗೋದು ಡೇಟಾ ಮೇಲೆ. ಅದಕ್ಕೆ ಡೇಟಾ ನೋಡ್ ಮತ್ತೆ ಟಾಸ್ಕ್ ಟ್ರ್ಯಾಕರ್ ಸರ್ವಿಸಸ್ ಎರಡು ಒಂದೇ ನೋಡಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಹೀಗೆ ನಾವು ಕ್ಲಸ್ಟರ್ನ ಹಡೂಪ್ ಕ್ಲಸ್ಟರ್ನ ಸೆಟಪ್ ಮಾಡ್ತೀವಿ. ಹಾಗಾದ್ರೆ ನೇಮ್ ನೋಡ್ ಮತ್ತೆ ಸೆಕೆಂಡರಿ ನೇಮ್ ನೋಡ್ ಯೂಸಸ್ ಏನು? ಇಲ್ಲಿ ನೇಮ್ ನೋಡ್ ಏನ್ ಮಾಡುತ್ತೆ, ಈ ಕಂಪ್ಲೀಟ್ ಕ್ಲಸ್ಟರ್ ಅಂದ್ರೆ ಇಲ್ಲಿ 12 ನೋಡ್ಸ್ ಇದೆ. ಈ ಡೇಟಾ ನೋಡು ಅವೈಲೇಬಲ್ ಇದೆ, ಈ ಡೇಟಾ ನೋಡ್ ಡೆಡ್ ಆಗಿದೆ, ಮತ್ತೆ ಯಾರ್ಯಾರು ಯಾವ್ಯಾವ ತರ ಡೇಟಾ ಸ್ಟೋರ್ ಮಾಡಿದೆ, ಇದೆಲ್ಲ ಕಂಪ್ಲೀಟ್ ಕ್ಲಸ್ಟರ್ ಇನ್ಫಾರ್ಮೇಶನ್ ನೇಮ್ ನೋಡ್ ಮೇಂಟೈನ್ ಮಾಡ್ತಾರೆ. ನಾನು ಇನ್ನೊಂದು ಡಯಾಗ್ರಾಮ್ ಅಲ್ಲಿ ನೇಮ್ ನೋಡ್ ಕೇಪಬಿಲಿಟೀಸ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ನೋಡ್ಬೋದು, ನಾನು ಸಿಂಪಲ್ ಆಗಿ 3 ಡೇಟಾ ನೋಡ್ ತಗೊಂಡಿದ್ದೀನಿ. ಒಂದು ನೇಮ್ ನೋಡ್. ಸೊ ನೀವು ಕ್ಲಸ್ಟರ್ ಸೆಟಪ್ ಮಾಡಾದ್ಮೇಲೆ ನೀವು ನೇಮ್ ನೋಡ್ನ ಸ್ಟಾರ್ಟ್ ಮಾಡ್ತೀರಾ. ನೀವು ನನ್ನ ಹಡೂಪ್ ಇನ್ಸ್ಟಾಲೇಷನ್ ವಿಡಿಯೋದಲ್ಲಿ ನೋಡ್ಬೋದು. ನೇಮ್ ನೋಡ್ ಸ್ಟಾರ್ಟ್ ಮಾಡ್ತಿದ್ದಾಗೆ ಏನಾಗುತ್ತೆ, ಈ ಎಲ್ಲಾ ಡೇಟಾ ನೋಡ್ಸ್ ನೇಮ್ ನೋಡ್ ಹತ್ರ ರಿಜಿಸ್ಟರ್ ಆಗಬೇಕು. ಅಂದ್ರೆ ಡೇಟಾ ನೋಡ್ 4 ನಾನು ಈ ಕ್ಲಸ್ಟರ್ಗೆ ಬಿಲಾಂಗ್ ಮಾಡ್ತೀನಿ ಅಂತ ನೇಮ್ ನೋಡ್ ಹತ್ರ ರಿಜಿಸ್ಟರ್ ಆಗಬೇಕು. ಸೊ ಎಲ್ಲಾ ಡೇಟಾ ನೋಡು ನೇಮ್ ನೋಡ್ ಹತ್ರ ರಿಜಿಸ್ಟರ್ ಆಗೋಕ್ಕೆ ಏನ್ ಮಾಡ್ತಾರೆ, ಅವರು ಹಾರ್ಟ್ ಬೀಟ್ ಸಿಗ್ನಲ್ನ ಸೆಂಡ್ ಮಾಡುತ್ತೆ. ಸೊ ಪ್ರತಿಯೊಂದು ಡೇಟಾ ನೋಡು ಹಾರ್ಟ್ ಬೀಟ್ ಸಿಗ್ನಲ್ನ ಕಂಟಿನ್ಯೂಸ್ ಆಗಿ ಸೆಂಡ್ ಮಾಡ್ತಿರುತ್ತೆ. ಅಂದ್ರೆ ಎವ್ರಿ 1 ಸೆಕೆಂಡ್ ಅಥವಾ ಎವ್ರಿ 2 ಸೆಕೆಂಡ್ ಅದನ್ನ ನೀವು ಕಾನ್ಫಿಗರ್ ಮಾಡ್ಬೋದು. ಅದನ್ನ ನಾವು ಹಾರ್ಟ್ ಬೀಟ್ ಸಿಗ್ನಲ್ ಕರಿತೀವಿ. ಸೊ ಯಾವಾಗ ಡೇಟಾ ನೋಡು ನೇಮ್ ನೋಡಿಗೆ ಹಾರ್ಟ್ ಬೀಟ್ ಸಿಗ್ನಲ್ ಸೆಂಡ್ ಮಾಡ್ತಿರುತ್ತೆ, ಸೊ ಅವಾಗ ನೇಮ್ ನೋಡಿಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ ಈ ಡೇಟಾ ನೋಡ್ ಆಕ್ಟಿವ್ ಇದೆ, ಇದು ಡೆಡ್ ಅಲ್ಲ ಅಂತ ಡಿಸೈಡ್ ಮಾಡುತ್ತೆ. ಸೊ ಹಾಗಾದ್ರೆ ಅಟ್ ಎನಿ ಪಾಯಿಂಟ್ ಆಫ್ ದ ಟೈಮ್ ಯಾವ್ದಾದ್ರು ಡೇಟಾ ನೋಡು ಹಾರ್ಟ್ ಬೀಟ್ ಸಿಗ್ನಲ್ನ ಸೆಂಡ್ ಮಾಡೋದು ನೇಮ್ ನೋಡಿಗೆ ಸ್ಟಾಪ್ ಮಾಡಿದ್ರೆ ನೇಮ್ ನೋಡು ಆ ಡೇಟಾ ನೋಡ್ನ ಡೆಡ್ ಅಂತ ಡಿಕ್ಲೇರ್ ಮಾಡುತ್ತೆ. ಸೊ ಇದು ಮೇನ್ ಪ್ರೈಮರಿ ವರ್ಕಿಂಗು. ಡೇಟಾ ನೋಡೋದು ಹಾರ್ಟ್ ಬೀಟ್ ಸಿಗ್ನಲ್ ನೇಮ್ ನೋಡಿಗೆ ಯಾವಾಗಲೂ ಕಳಿಸ್ತಾ ಇರಬೇಕು. ಹಾಗಾದ್ರೆ ಬರೀ ಹಾರ್ಟ್ ಬೀಟ್ ಸಿಗ್ನಲ್ ಇಂದ ಆಕ್ಟಿವ್ ಇದ್ರೆ ಉಪಯೋಗ ಇಲ್ಲ. ಸೊ ನೇಮ್ ನೋಡಿಗೆ ಆ ಡೇಟಾ ನೋಡಲ್ಲಿ ಎಷ್ಟು ಸ್ಟೋರೇಜ್ ಕೆಪಾಸಿಟಿ ಇದೆ, ಎಷ್ಟು ಫ್ರೀ ಸ್ಪೇಸ್ ಇದೆ, ಯಾವ್ಯಾವ ಫೈಲ್ ಸ್ಟೋರ್ ಆಗಿದೆ ಡೇಟಾ ನೋಡಲ್ಲಿ, ಯಾರ್ಯಾರು ಅದಕ್ಕೆ ಓನರ್ಸ್, ತುಂಬಾ ಫೈಲ್ಸ್ ರಿಲೇಟೆಡ್ ಇನ್ಫಾರ್ಮೇಶನ್ಸ್ ಎಲ್ಲ ನೇಮ್ ನೋಡಿ ಗೊತ್ತಿರಬೇಕು. ಸೊ ಅದಕ್ಕೆ ಅದ್ರ ಜೊತೆಗೆ ಡೇಟಾ ನೋಡ್ಸ್ ಏನ್ ಮಾಡುತ್ತೆ, ಬ್ಲಾಕ್ ರಿಪೋರ್ಟ್ ಬ್ಲಾಕ್ ರಿಪೋರ್ಟ್ನ ನೇಮ್ ನೋಡಿಗೆ ಎವ್ರಿ ಸೆಕೆಂಡ್ ಶೇರ್ ಮಾಡ್ತಾ ಇರುತ್ತೆ. ಬ್ಲಾಕ್ ರಿಪೋರ್ಟ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ಯಾರೋ ಒಬ್ರು ಕ್ಲೈಂಟು ಒಂದು ಫೈಲ್ನ ಸ್ಟೋರ್ ಮಾಡೋಕ್ಕೆ ಪುಷ್ ಮಾಡಿದ್ರು. ಅವಾಗ ಏನಾಗುತ್ತೆ, ಅದು ಫಾರ್ ಎಕ್ಸಾಂಪಲ್ ಡೇಟಾ ನೋಡ್ 2 ಅಲ್ಲೋ ಮತ್ತು ಡೇಟಾ ನೋಡ್ 3 ಎರಡು ಕಡೆ ಆ ಫೈಲ್ ಬ್ಲಾಕ್ಸ್ ಬಂದು ಸ್ಟೋರ್ ಆಗುತ್ತೆ. ಸೊ ಏನಾಯ್ತು, ನೀವು ಏನಾದರೂ ಮಾಡಿಫಿಕೇಶನ್ಸ್ ಅಂದ್ರೆ ಏನಾದ್ರು ಸ್ಟೋರ್ ಮಾಡಿದ್ರೆ, ಏನಾದರೂ ಡಿಲೀಟ್ ಮಾಡಿದ್ರೆ ಅದು ಕ್ಲಸ್ಟರ್ ಮಾಡಿಫಿಕೇಶನ್ ಆಯ್ತು. ಸೊ ಆ ಮಾಡಿಫೈ ಆಗಿರೋ ಇನ್ಫಾರ್ಮೇಶನ್ನ ಈ ಬ್ಲಾಕ್ ರಿಪೋರ್ಟ್ ಮುಖಾಂತರ ಅದು ನೇಮ್ ನೋಡಿಗೆ ಇನ್ಫಾರ್ಮ್ ಮಾಡುತ್ತೆ. ಅವಾಗ ನೇಮ್ ನೋಡ್ ಏನ್ ಮಾಡುತ್ತೆ, ಆ ಡೇಟಾನ ರೆಕಾರ್ಡ್ ಮಾಡ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್, ಯಾರೋ ಫೈಲ್ ಡಾಟ್ ಟಿ ಎಕ್ಸ್ ಟಿ ಅಂತ ಸ್ಟೋರ್ ಮಾಡಿದ್ದಾರೆ. ನೇಮ್ ನೋಡ್ ಏನ್ ಮಾಡುತ್ತೆ, ಫೈಲ್ ಡಾಟ್ ಟಿ ಎಕ್ಸ್ ಟಿ ದಿಸ್ ಓನರ್ ಎಷ್ಟು ಬ್ಲಾಕ್ಸ್ ಆಗಿ ಡಿವೈಡ್ ಆಗಿದೆ, ಈಚ್ ಬ್ಲಾಕ್ ಎಷ್ಟು ಸೈಜ್ ಇದೆ, ಮತ್ತೆ ಯಾವ್ಯಾವ ಡೇಟಾ ನೋಡಲ್ಲ ಅದು ಡೇಟಾ ಸ್ಟೋರ್ ಆಗಿದೆ,
ಮತ್ತೆ ಇದು ಯಾವ ಟೈಮಲ್ಲಿ ಕ್ರಿಯೇಟ್ ಆಗಿದೆ ಆ ಥರ ಕಂಪ್ಲೀಟ್ ಇನ್ಫಾರ್ಮೇಶನ್ ನೇಮ್ ನೋಡು ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ. ಅದು ಎಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ? ಒಂದು ಎಡಿಟ್ಸ್ ಲಾಗ್ ಅಂತ ಒಂದು ಫೈಲ್ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಎಲ್ಲಿ ನೇಮ್ ನೋಡಲ್ಲಿ ಒಂದು ಎಡಿಟ್ಸ್ ಲಾಗ್ ಅಂತ ಫೈಲ್ ಕ್ರಿಯೇಟ್ ಮಾಡ್ಕೊಂಡು ಅಲ್ಲಿ ಎಂಟ್ರಿನ ಮಾಡ್ಕೊಳ್ತಾ ಇರುತ್ತೆ. ಸೊ ನೀವಿಲ್ಲಿ ಅಬ್ಸರ್ವ್ ಮಾಡಬೇಕು, ಒಂದ್ಸಲ ನೀವು ಕ್ಲಸ್ಟರ್ ಸ್ಟಾರ್ಟ್ ಮಾಡಿದ್ರೆ ಲೈಕ್ 3-4 ಡೇಸ್ ಅಥವಾ 1 ಇಯರ್, ಡೇಟಾ ನೋಡು ಕಂಟಿನ್ಯೂಸ್ ಆಗಿ ಹಾರ್ಟ್ ಬೀಟ್ ಸಿಗ್ನಲ್ ಬ್ಲಾಕ್ ರಿಪೋರ್ಟ್ ಕಳಿಸ್ತಾನೆ ಇರುತ್ತೆ. ಸೊ ಏನಾದರೂ ಚೇಂಜಸ್ ಆಗ್ತಿದಂಗೆಲ್ಲ ಈ ಎಡಿಟ್ಸ್ ಲಾಗು ಬಿಲ್ಡ್ ಆಗ್ತಾ ಹೋಗ್ತಿರುತ್ತೆ, ಅಂದ್ರೆ ದೊಡ್ಡದಾಗ್ತಾ ಹೋಗ್ತಿರುತ್ತೆ. ಸೊ ಅದು ಫೈಲ್ ದೊಡ್ಡದಾಗ್ತಾ ಹೋದಂಗೆ ಏನಾಗುತ್ತೆ, ನೇಮ್ ನೋಡಿಗೆ ಈ ಎಡಿಟ್ಸ್ ಲಾಗ್ ಫೈಲ್ನ ಅಕ್ಸೆಸ್ ಮಾಡೋದು ಲೇಟ್ ಆಗುತ್ತೆ. ಸೊ ಹೇಗೆ, ನಾವು ಮುಂಚೆ ಒಂದು ಫೈಲ್ ಡಾಟ್ ಟಿ ಎಕ್ಸ್ ಟಿ ಅಂತ ಈ ಡೇಟಾ ನೋಡಲ್ಲಿ ಸ್ಟೋರ್ ಮಾಡಿದ್ವಿ. ಇವಾಗ ನೀವು ಆ ಫೈಲ್ನ ರೀಡ್ ಮಾಡಬೇಕು. ಅವಾಗ ಏನು ಮಾಡಬೇಕು, ನಿಮ್ಮ ಫೈಲು ಮಲ್ಟಿಪಲ್ ಬ್ಲಾಕ್ಸ್ ಆಗಿ ಬ್ರೇಕ್ ಆಗಿರುತ್ತೆ. ಸೊ ಕ್ಲೈಂಟಿಗೆ ಆ ಬ್ಲಾಕ್ಸ್ನೆಲ್ಲ ಒಂದು ಕಡೆ ಕಂಬೈನ್ ಮಾಡಿ ಒಂದು ಫೈಲ್ ಆಗಿ ರೀಡ್ ಮಾಡೋದು ಕ್ಲೈಂಟ್ ಕೆಲಸ ಅಲ್ಲ. ಕ್ಲೈಂಟ್ ಏನು ಮಾಡುತ್ತೆ, ನೇಮ್ ನೋಡಿಗೆ ರಿಕ್ವೆಸ್ಟ್ ಕಳಿಸಿದ್ರೆ ಫೈಲ್ನ ರೀಡ್ ಮಾಡಬೇಕು. ಆಗ ನೇಮ್ ನೋಡು ನಿಮ್ಮ ಇನ್ಫಾರ್ಮೇಶನ್ನ ಈ ಎಡಿಟ್ಸ್ ಲಾಗಲ್ಲಿ ಸರ್ಚ್ ಮಾಡುತ್ತೆ. ಈ ಫೈಲ್ ಡಾಟ್ ಟಿ ಎಕ್ಸ್ ಟಿ ಇಂಥ ಓನರ್, ಆ ಡೇಟಾ ಎಲ್ಲಿ ಸ್ಟೋರ್ ಆಗಿದೆ, ಎಷ್ಟು ಬ್ಲಾಕ್ ಆಗಿದೆ, ಆ ಇನ್ಫಾರ್ಮೇಶನ್ನ ಈ ಎಡಿಟ್ಸ್ ಲಾಗಿಂದ ರೀಡ್ ಮಾಡಿ ಈ ಡೇಟಾ ನೋಡಿಗೆ ಅದು ಸಿಗ್ನಲ್ಸ್ ಕಳಿಸುತ್ತೆ. ಮತ್ತೆ ಆ ಬ್ಲಾಕ್ಸ್ ಎಲ್ಲ ಕಂಬೈನ್ ಆಗಿ ಕ್ಲೈಂಟಿಗೆ ಡೇಟಾ ರೀಡ್ ಆಗುತ್ತೆ. ಸೊ ಹಾಗಾದ್ರೆ ನೀವು ಅರ್ಥ ಮಾಡ್ಕೋಬಹುದು ಎಡಿಟ್ಸ್ ಲಾಗ್ ಎಷ್ಟು ಇಂಪಾರ್ಟೆಂಟು. ಸೊ ಯಾರಾದರೂ ಈ ಎಡಿಟ್ಸ್ ಲಾಗ್ ಫೈಲ್ನ ಅಥವಾ ಹೇಗಾದರೂ ಎಡಿಟ್ಸ್ ಲಾಗ್ ಫೈಲ್ ಡಿಲೀಟ್ ಆದರೆ ನೀವು ಕ್ಲಸ್ಟರಲ್ಲಿ ಯಾವುದೇ ಡೇಟಾ ಸ್ಟೋರ್ ಮಾಡಿದ್ರು ನೀವು ಅಕ್ಸೆಸ್ ಮಾಡೋದಕ್ಕೆ ಆಗೋದಿಲ್ಲ. ಈ ಒಂದು ನಿಮ್ಗೆ ಇಲ್ಲಿ ಡೇಟಾ ಇರುತ್ತೆ, ಬಟ್ ಅದನ್ನ ಹೇಗೆ ಅಕ್ಸೆಸ್ ಮಾಡೋದು ಅಂತ ನೀವು ಗೊತ್ತಿಲ್ಲದೆ ಇರೋದ್ರಿಂದ ನಿಮ್ಮ ಯಾವ ಡೇಟಾನು ಅದು ಅಕ್ಸೆಸ್ ಮಾಡೋದಕ್ಕೆ ಆಗಲ್ಲ. ಈಗ ನಿಮ್ಗೆ ಅರ್ಥ ಆಗ್ತಿದೆ ನೇಮ್ ನೋಡ್ ಎಷ್ಟು ಇಂಪಾರ್ಟೆಂಟು ಕ್ಲಸ್ಟರಿಗೆ ಅಂತ, ಮತ್ತೆ ಎಡಿಟ್ಸ್ ಲಾಗ್ ಎಷ್ಟು ಇಂಪಾರ್ಟೆಂಟು ಅಂತ ಅರ್ಥ ಆಗ್ತಿದೆ. ಹಾಗಾದ್ರೆ ಇಲ್ಲೊಂದು ಪ್ರಾಬ್ಲಮ್ ಇದೆ. ಏನು, ನಾನು ನಿಮ್ಗೆ ಹೇಳಿದೆ ಎಡಿಟ್ಸ್ ಲಾಗು ಕ್ಲಸ್ಟರಲ್ಲಿ ಮಾಡಿಫಿಕೇಶನ್ ಆದಾಗಿಂದ ಎಡಿಟ್ಸ್ ಲಾಗು ದೊಡ್ಡದಾಗ್ತಾ. ಇನಿಷಿಯಲ್ ಇದು 500 MB ಇತ್ತು, ಇವಾಗ 50 GB ಆಗಿದೆ ಅಂತ ಅನ್ಕೊಳ್ಳೋದು. ಏನಾಯ್ತು, ಯಾರಾದರೂ ಒಬ್ರು ರೀಡ್ ರಿಕ್ವೆಸ್ಟ್ ಕಳಿಸಿದ್ರೆ ಅಥವಾ ರೈಟ್ ರಿಕ್ವೆಸ್ಟ್ ಕಳಿಸಿದ್ರೆ 50 GB ಫೈಲ್ನ ನೇಮ್ ನೋಡು ರೀಡ್ ಮಾಡಿ ನಿಮ್ಮ ಡೇಟಾನ ಪ್ರೊಸೆಸ್ ಮಾಡೋದಕ್ಕೆ ಮುಂಚೆ ಸಣ್ಣದಿದ್ದಾಗ ಫ್ಯೂ ಸೆಕೆಂಡ್ಸ್ ತಗೋತಿದ್ರೆ ಇವಾಗ ಫ್ಯೂ ಮಿನಿಟ್ಸ್ ತಗೋಬಹುದು. ಸೊ ನಿಮ್ಮ ಪರ್ಫಾರ್ಮೆನ್ಸ್ ಡಿಕ್ರೀಸ್ ಆಗ್ತದೆ. ಹಾಗಾದ್ರೆ ಇದನ್ನ ಹೇಗೆ ಸಾಲ್ವ್ ಮಾಡೋದು, ಹೇಗೆ ಫಿಕ್ಸ್ ಮಾಡೋದು? ಸೊ ಅದಕ್ಕೆ ನೇಮ್ ನೋಡ್ ಏನ್ ಮಾಡುತ್ತೆ, ಈ ಎಡಿಟ್ಸ್ ಲಾಗ್ ಫೈಲ್ನ ಅದು ನೇಮ್ ನೋಡ್ ರ್ಯಾಮಿಗೆ ಕಾಪಿ ಮಾಡ್ಕೊಳ್ಳೋದು. ಸೊ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ನಾವು ರ್ಯಾಮ್ ಮೆಮೊರಿಯಿಂದ ಏನೇ ಪ್ರೊಸೆಸ್ ಅದು ಕ್ವಿಕ್ ಆಗಿ ವರ್ಕ್ ಆಗೋದು ಕ್ಯಾಶೆ, ಅದು ತುಂಬಾ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ. ಅದಕ್ಕೆ ನೇಮ್ ನೋಡು ಈ ಎಡಿಟ್ಸ್ ಲಾಗ್ ಫೈಲ್ ಅನ್ನ ನೇಮ್ ನೋಡ್ ರ್ಯಾಮಿಗೆ ಕಾಪಿ ಮಾಡಿ. ಸೊ ಕಾಪಿ ಮಾಡ್ಕೋಬೇಕಾದ್ರೆ ಅದು ಅದರದೇ ಆದ ಫಾರ್ಮೆಟಿಗೆ ಕಂಪ್ರೆಷನ್ಸ್ ಕೆಲವು ಆಲ್ಗರಿಥಮ್ಸ್ ಅಪ್ಲೈ ಮಾಡಿ ಅದನ್ನ ರ್ಯಾಮಿಗೆ ಒಂದು ಕಂಪ್ರೆಸ್ಡ್ ಫಾರ್ಮೆಟ್ ಅಥವಾ ಈಸಿಲಿ ಅಕ್ಸೆಸಿಬಲ್ ಫಾರ್ಮೆಟ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ. ಅದನ್ನ ನಾವು ಮೆಟಾ ಡೇಟಾ ಅಂತ ಕರಿತೀವಿ. ಅದು ನೇಮ್ ನೋಡ್ ಮೆಮೊರಿಯಲ್ಲಿ ಇರುತ್ತೆ. ಸೊ ಇಮಿಡಿಯೇಟ್ಲಿ ಮೆಟಾ ಡೇಟಾ ಬಿಲ್ಡ್, ಇದನ್ನ ನಾವು ಮೆಟಾ ಡೇಟಾ ಬಿಲ್ಡ್ ಅಂತ ಕರಿತೀವಿ. ಸೊ ನೇಮ್ ನೋಡು ಪೀರಿಯಾಡಿಕಲಿ ಈ ಮೆಟಾ ಡೇಟಾ ಬಿಲ್ಡ್ ಮಾಡ್ತಿರುತ್ತೆ. ಅಂದ್ರೆ ಎವ್ರಿ 30 ಮಿನಿಟ್ಸ್, ಎವ್ರಿ 20 ಮಿನಿಟ್. ಅಡ್ಮಿನ್ ನಾವು ಹಡೂಪ್ ಸೆಟಪ್ ಮಾಡಬೇಕಾದ್ರೆ ಈ ಎಡಿಟ್ಸ್ ಲಾಗುದು ಎಷ್ಟು ಮ್ಯಾಕ್ಸಿಮಮ್ ಸೈಜ್ ಅಂತ ನಾವು ಡಿಕ್ಲೇರ್ ಮಾಡಿರ್ತೀವಿ. ಸೊ ಆ ಸೈಜ್ ರೀಚ್ ಆಗ್ತಿದಂಗೆ ನೇಮ್ ನೋಡ್ ಏನ್ ಮಾಡುತ್ತೆ, ಈ ಎಡಿಟ್ಸ್ ಲಾಗ್ ಫೈಲ್ನ ಮೆಟಾ ಡೇಟಾ ಕನ್ವರ್ಟ್ ಮಾಡಿ ರ್ಯಾಮಿಗೆ ಸ್ಟೋರ್ ಮಾಡುತ್ತೆ. ಸೊ ಮುಂಚೆ ಒಂದಷ್ಟು ಡೇಟಾ ಮೆಟಾ ಡೇಟಲ್ಲಿ ಇತ್ತು, ಈ ಹೊಸ ಡೇಟಾನ ಅದು ಅದರೊಳಗಡೆ ಅಪೈಂಡ್ ಮಾಡ್ಕೊಳ್ಳುತ್ತೆ. ಎರಡನ್ನು ಒಂದ್ ಕಡೆ ಮೆಟಾ ಡೇಟಾದಲ್ಲಿ ರ್ಯಾಮ್ ಅಲ್ಲಿ ಇಟ್ಕೊಳ್ಳುತ್ತೆ. ಸೊ ಅದಾದ್ಮೇಲೆ ಏನ್ ಮಾಡುತ್ತೆ, ಈ ಎಡಿಟ್ಸ್ ಲಾಗ್ ಫೈಲ್ನ ಫ್ಲಶ್ ಮಾಡುತ್ತೆ. ಎಲ್ಲಾ ಕಂಟೆಂಟ್ನ ಡಿಲೀಟ್ ಮಾಡಿ ಎಂಟಿ ಫೈಲ್ ಆಗಿ ಚೇಂಜ್ ಮಾಡುತ್ತೆ. ಸೊ ಇವಾಗ ಏನಾಯ್ತು, ಸಿನ್ಸ್ ನಾವು ಈ ಮೆಟಾ ಡೇಟಾನೆಲ್ಲ ರ್ಯಾಮ್ ಅಲ್ಲಿ ಇಟ್ಟಿರೋದ್ರಿಂದ ನಮಗೆ ಎಷ್ಟೇ ದೊಡ್ಡ ಮಾಡಿಫಿಕೇಶನ್ಸ್ ಆದ್ರು, ಅಂದ್ರೆ ಎಷ್ಟೇ ಇಯರ್ಸ್, ಫಾರ್ ಎಕ್ಸಾಂಪಲ್ 5 ಇಯರ್ಸ್ ಆಗಿ 50 GB ರ್ಯಾಮ್ ಇದ್ರು, ಯಾವುದಾದ್ರೂ ಕ್ಲೈಂಟ್ ರಿಕ್ವೆಸ್ಟ್ ಕಳಿಸಿದ್ರೆ ಇಲ್ಲಿ ಕ್ವಿಕ್ ಆಗಿ ನೇಮ್ ನೋಡೋದನ್ನ ಸರ್ಚ್ ಮಾಡಿ ರೆಸ್ಪಾನ್ಸ್ ಕೊಡುತ್ತೆ. ಸೊ ದ ಮೇನ್ ಯೂಸ್ ಆಫ್ ಮೆಟಾಡೇಟಾ ಬಿಲ್ಡ್ ಅಂದ್ರೆ ಅದು ಬೇಸಿಕಲಿ ಫಾರ್ ಈಸಿ ವೆರಿ ಗುಡ್ ಪರ್ಫಾರ್ಮೆನ್ಸ್. ಸೊ ಹೀಗೆ ನೇಮ್ ನೋಡು ಕಂಟಿನ್ಯೂಯಸ್ ಆಗಿ ಡೇಟಾ ನೋಡ್ ಇಂದ ರಿಪೋರ್ಟ್ಸ್ನ ತಗೊಂಡು ಅದನ್ನ ಎಡಿಟ್ಸ್ ಲಾಗ್ ಮಾಡಿ ಅದನ್ನ ಮೆಟಾಡೇಟಾ ಮಾಡಿ ಸ್ಟೋರ್ ಮಾಡುತ್ತೆ. ಸೊ ಈಗ ನಿಮ್ಗೆ ಅರ್ಥ ಆಗ್ತಿದೆ. ಸೊ ನೇಮ್ ನೋಡ್ ಕ್ಲಸ್ಟರ್ ಅಲ್ಲಿ ಡೇಟಾ ರೀಡ್ ಮಾಡೋದಕ್ಕೆ ಮತ್ತೆ ಡೇಟಾ ಸ್ಟೋರ್ ಮಾಡೋದಕ್ಕೆ ಕ್ಲಸ್ಟರಿನ ಪ್ರತಿಯೊಂದು ಆಪರೇಷನ್ಸ್ಗೂ ನೇಮ್ ನೋಡ್
ಇದ್ದೇ ಇರುತ್ತೆ. ಸೊ ನೇಮ್ ನೋಡ್ ಅಲ್ಲಿ ಎಲ್ಲಾ ಕ್ಯಾಪ್ಚರ್ ಆಗ್ತಾ ಹೋಗ್ತಿರುತ್ತೆ. ಹಾಗಾದ್ರೆ ಸೊ ನೇಮ್ ನೋಡು ಒಂದು ಕ್ಲಸ್ಟರ್ ಅಲ್ಲಿ ಇಷ್ಟೊಂದು ಇಂಪಾರ್ಟೆಂಟ್ ಅಂದ್ರೆ ಇಡೀ ಕ್ಲಸ್ಟರೇ ನೇಮ್ ನೋಡ್ ಇಂದ ಡಿಪೆಂಡ್ ಆಗಿರುತ್ತೆ ಅಂದ್ರೆ ನಾವು ನೇಮ್ ನೋಡ್ನ ಕಮಾಡಿಟಿ ಹಾರ್ಡ್ವೇರ್ ಇಂದ ಬಿಲ್ಡ್ ಮಾಡೋಕ್ಕಾಗಲ್ಲ. ಅಂದ್ರೆ ನೇಮ್ ನೋಡೇ ಫೇಲ್ ಆದ್ರೆ ಏನ್ ಮಾಡೋದು? ಸೊ ಅದಕ್ಕೆ ನಾವು ಯೂಶಲಿ ಏನ್ ಮಾಡ್ತೀವಿ, ನೇಮ್ ನೋಡ್ಗೆ ಸಪ್ರೇಟ್ಲಿ ನಾವು ಹೈ ಎಂಡ್ ಹಾರ್ಡ್ವೇರ್ಸ್ನ ಇನ್ಸ್ಟಾಲ್ ಮಾಡ್ತೀವಿ. ಅಂದ್ರೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಈ ಕ್ಲಸ್ಟರ್ ಅಲ್ಲಿ ಇದೊಂದು ಸಪ್ರೇಟ್ ನೇಮ್ ನೋಡ್ನ ನಾವು ಹೈ ಎಂಡ್ ಹಾರ್ಡ್ವೇರ್ಸ್ ಆಗಿ ತಗೊಂಡು ಅಲ್ಲಿ ಇನ್ಸ್ಟಾಲ್ ಮಾಡಿರ್ತೀವಿ. ಸೊ ಅದು ಒಂದು ವೇ ಆಫ್ ಅವಾಯ್ಡಿಂಗ್ ನೇಮ್ ನೋಡ್ ಕ್ರ್ಯಾಶ್. ನಮ್ಗೆ ಹೈ ಎಂಡ್ ಹಾರ್ಡ್ವೇರ್ ತಗೊಂಡ್ರು ನೇಮ್ ನೋಡ್ ಕ್ರ್ಯಾಶ್ ಆಗ್ಬೋದು, ಸಿಸ್ಟಮ್ಸ್ ಕ್ರ್ಯಾಶ್ ಆಗ್ಬೋದು, ದೇರ್ ಇಸ್ ನೋ ಗ್ಯಾರಂಟಿ. ಸೊ ಹಾಗಾದ್ರೆ ನಾವು ಅದನ್ನ ಹೇಗೆ ಮಿಟಿಗೇಟ್ ಮಾಡೋದು? ಅಂದ್ರೆ ನಾವು ಅದನ್ನ ನಾವು ಫೇಲ್ ಆದ್ರೂ ನಾವು ಹೇಗೆ ನಮ್ಮ ಕ್ಲಸ್ಟರ್ ಡೇಟಾನ ನಾವು ಡೇಟಾ ಲಾಕ್ಸ್ ಆಗದೇ ಇರೋ ತರ ತಡ್ಕೊಳ್ಳೋದು? ಅದಕ್ಕೆ ನಮಗೆ ಇನ್ನೊಂದು ಸರ್ವಿಸ್ ಇದೆ. ಅದನ್ನ ನಾವು ಬ್ಯಾಕಪ್ ನೇಮ್ ನೋಡ್ ಅಂತಾನೂ ಕರಿತೀವಿ, ಅಥವಾ ಸೆಕೆಂಡರಿ ನೇಮ್ ನೋಡ್ ಅಂತಾನೂ ಕೂಡ ನಾವು ಕರಿತೀವಿ. ಸೊ ನೀವು ಇಲ್ಲಿ ನೋಡ್ಬೋದು, ನಮ್ಮ ನೇಮ್ ನೋಡಲ್ಲಿ ಮೇನ್ ಆಗಿ ನಾವು ಅಬ್ಸರ್ವ್ ಮಾಡಿದ ಎರಡು ಫೈಲ್ ಅಂದ್ರೆ ಒಂದು ಎಡಿಟ್ಸ್ ಲಾಗ್ ಫೈಲ್, ಇನ್ನೊಂದು ಮೆಟಾಡೇಟಾ. ಸೊ ಎಡಿಟ್ಸ್ ಲಾಗ್ ಫೈಲ್ ಅಂದ್ರೆ ಏನು? ಅದರಲ್ಲಿ ಯಾವುದೇ ಕ್ಲಸ್ಟರ್ ಚೇಂಜಸ್ ಆದ್ರೂ ಅದರಲ್ಲಿ ಎಂಟ್ರಿ ಇರುತ್ತೆ, ಅಂದ್ರೆ ಮಾಡಿಫಿಕೇಶನ್ಸ್, ಕ್ಲಸ್ಟರ್ ಮಾಡಿಫಿಕೇಶನ್ಸ್ ಎಂಟ್ರಿ ಇರುತ್ತೆ. ಈ ಸೆಕೆಂಡರಿ ನೇಮ್ ನೋಡ್ ಅಥವಾ ಈ ಬ್ಯಾಕಪ್ ನೇಮ್ ನೋಡ್ ಏನ್ ಮಾಡುತ್ತೆ, ಈ ಎಡಿಟ್ಸ್ ಲಾಗ್ ಫೈಲ್ನ ಪೀರಿಯಾಡಿಕಲಿ ಎತ್ಕೊಳ್ಳುತ್ತೆ. ಅಂದ್ರೆ ಎವ್ರಿ 30 ಮಿನಿಟ್ಸ್ ಅಥವಾ ಎವ್ರಿ 1 ಅವರ್ ಈ ನೇಮ್ ನೋಡಿಗೆ ಕನೆಕ್ಟ್ ಆಗಿ ಈ ಎಡಿಟ್ಸ್ ಲಾಗ್ ಫೈಲ್ನ ಅದು ಕಾಪಿ ಮಾಡ್ಕೊಳ್ಳುತ್ತೆ. ಇಲ್ಲಿಗೆ ಸೆಕೆಂಡರಿ ನೇಮ್ ನೋಡ್ಗೆ ಕಾಪಿ ಮಾಡಿಕೊಂಡು ಅದೇನ್ ಮಾಡುತ್ತೆ, ಒಂದು ಕಂಪ್ರೆಸ್ಡ್ ಫೈಲ್ ಆಗಿ ಜನರೇಟ್ ಮಾಡುತ್ತೆ. ಅದನ್ನ ನಾವು ಫೈಲ್ ಸಿಸ್ಟಮ್ ಇಮೇಜ್ ಅಂತ ಕರಿತೀವಿ. ಅದನ್ನ ನಿಮ್ಗೆ ತೋರಿಸ್ತೀನಿ. ಅದನ್ನ ನಾವು ಫೈಲ್ ಸಿಸ್ಟಮ್ ಇಮೇಜ್ ಅಂತ ಕರಿತೀವಿ. ಸೊ ಆ ಫೈಲ್ ಸಿಸ್ಟಮ್ ಇಮೇಜ್ನ ಅದು ಸೆಕೆಂಡರಿ ನೇಮ್ ನೋಡಲ್ಲಿ ಕಾಪಿ ಮಾಡ್ಕೊಂಡು ಇಟ್ಕೊಳ್ಳುತ್ತೆ, ಮತ್ತೆ ಒಂದು ಕಾಪಿನ ಅದು ನೇಮ್ ನೋಡಿಗೂ ಕಳಿಸುತ್ತೆ. ಸೊ ಇದು ಮೊದಲನೇ ಇಟರೇಷನ್ ಅನ್ಕೊಳ್ಳೋದ. ಸೆಕೆಂಡ್ ಇಟರೇಷನ್ ಅಲ್ಲಿ ಏನಾಗುತ್ತೆ, ಮತ್ತೆ ನೆಕ್ಸ್ಟ್ 1 ಅವರ್ ಅಲ್ಲಿ ಎಡಿಟ್ಸ್ ಲಾಗ್ ಫೈಲ್ನ ಕಾಪಿ ಮಾಡ್ಕೊಳ್ಳುತ್ತೆ, ಮತ್ತೆ ಅದೇನ್ ಮಾಡುತ್ತೆ, ಹಳೆ ಎಫ್ ಎಸ್ ಇಮೇಜ್ ಫೈಲ್ ಜೊತೆ ಈ ಹೊಸ ಡೇಟಾನ ಅದು ಕೂಡಿಸುತ್ತೆ. ಅಂದ್ರೆ ಅದ್ರ ಜೊತೆ ಅಪೆಂಡ್ ಮಾಡಿ ಇಡುತ್ತೆ, ಮತ್ತೆ ಈ ಎಫ್ ಎಸ್ ಇಮೇಜ್ ಡೇಟಾನ ಇಲ್ಲಿಂದ ರೀಪ್ಲೇಸ್ ಮಾಡುತ್ತೆ. ಸೊ ಹೀಗೆ ಅದು ಕಂಟಿನ್ಯೂಸ್ ಆಗಿ ಯಾವುದೇ ನೇಮ್ ನೋಡ್ ಚೇಂಜಸ್ನ ಅದು ಕ್ಯಾಪ್ಚರ್ ಮಾಡಿಕೊಂಡು ಒಂದು ಫೈಲ್ ಸಿಸ್ಟಮ್ ಇಮೇಜ್ ಆಗಿ ಕನ್ವರ್ಟ್ ಮಾಡಿ ಬ್ಯಾಕಪ್ ಕ್ರಿಯೇಟ್ ಮಾಡ್ತಾ ಇರುತ್ತೆ. ಇದರಿಂದ ಏನು ಉಪಯೋಗ? ಈಗ ನಮ್ಮ ನೇಮ್ ನೋಡು ಕ್ರ್ಯಾಶ್ ಆಯಿತು ಸಡನ್ ಆಗಿ. ಸೊ ನೇಮ್ ನೋಡ್ ಕ್ರ್ಯಾಶ್ ಆಯಿತು. ಸೊ ನೇಮ್ ನೋಡ್ ಕ್ರ್ಯಾಶ್ ಆದ್ರೂ ನಾವು ಡೇಟಾನ ಯಾವ್ಯಾವ ನೋಡಲ್ಲಿ ಸ್ಟೋರ್ ಮಾಡಿದ್ದೀವಿ ಅಥವಾ ಕ್ಲಸ್ಟರ್ದು ಸ್ಟೇಟ್ ಏನಿದೆ, ಅದು ಪ್ರತಿಯೊಂದು ಇನ್ಫಾರ್ಮೇಶನ್ ಎಲ್ಲಿರುತ್ತೆ, ನಮ್ಮ ಮೆಟಾಡೇಟಾದಲ್ಲಿ ಇರುತ್ತೆ. ನಮಗೆ ನೇಮ್ ನೋಡ್ ನಾವು ಇನ್ನೊಂದು ಸಪ್ರೇಟ್ ನೇಮ್ ನೋಡ್ ಇನ್ಸ್ಟಾಲ್ ಮಾಡ್ಬೋದು, ಮತ್ತೆ ನಮ್ಮ ಕ್ಲಸ್ಟರ್ ಅಲ್ಲಿರೋ ಡೇಟಾನ ವಾಪಸ್ ತಗೋಬಹುದು. ಹೇಗೆ? ಬೈ ಯೂಸಿಂಗ್ ದಿಸ್ ಮೆಟಾಡೇಟಾ. ಇದಕ್ಕೆ ಸೆಕೆಂಡರಿ ನೇಮ್ ನೋಡು ಎಫ್ ಎಸ್ ಇಮೇಜ್ ಅನ್ನೋ ಫೈಲ್ನ ಕ್ರಿಯೇಟ್ ಮಾಡಿದ್ರು. ಸೊ ಏನಾಗುತ್ತೆ, ಅಡ್ಮಿನ್ ನೇಮ್ ನೋಡ್ನ ರೀಬಿಲ್ಡ್ ಮಾಡಿ ಈ ಫೈಲ್ ಸಿಸ್ಟಮ್ ಇಮೇಜ್ ಸೆಕೆಂಡರಿ ನೇಮ್ ನೋಡ್ ಇಂದ ಕಾಪಿ ಮಾಡಿ ನೇಮ್ ನೋಡಿಗೆ ಹಾಕಿ ಅವರು ನೇಮ್ ನೋಡ್ ಸರ್ವಿಸ್ನ ರೀಸ್ಟಾರ್ಟ್ ಮಾಡ್ತಾರೆ. ಸೊ ರೀಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, ಈ ನೇಮ್ ನೋಡು ಆ ಎಫ್ ಎಸ್ ಇಮೇಜ್ ಫೈಲ್ ಇಂದ ವಾಪಸ್ಸು ಮೆಟಾಡೇಟಾನ ಬಿಲ್ಡ್ ಮಾಡ್ಕೊಳ್ಳುತ್ತೆ. ಸೊ ಮೆಟಾಡೇಟಾ ಬಿಲ್ಡ್ ಆದ ತಕ್ಷಣ ಆಬ್ವಿಯಸ್ಲಿ ನಿಮಗೆ ಕ್ಲಸ್ಟರಿಗೆ ಆಕ್ಸೆಸ್ ಸಿಗುತ್ತೆ, ಮತ್ತೆ ನಿಮ್ಮ ಡೇಟಾ ಲಾಸ್ ಆಗಲ್ಲ, ಮತ್ತೆ ನೀವು ವಾಪಸ್ ನಿಮ್ಮ ಡೇಟಾನ ರೀಡ್ ಮಾಡ್ಬೋದು. ಹೀಗೆ ನೇಮ್ ನೋಡ್ ಫೇಲ್ಯೂರ್ಸ್ನ ನಾವು ಅವಾಯ್ಡ್ ಮಾಡ್ಬೋದು ವಿತೌಟ್ ಡೇಟಾ ಲಾಸ್. ಸೊ ಇದೆರಡು ಮೇನ್ ನೇಮ್ ನೋಡ್ ಮತ್ತೆ ಸೆಕೆಂಡರಿ ನೇಮ್ ನೋಡ್ ಸರ್ವಿಸಸ್ದು ಯೂಸೇಜ್ ಇಂದ ಕ್ಲಸ್ಟರ್. ಸೊ ನಾವು ಈ ದಿನದ ಕ್ಲಾಸಲ್ಲಿ ನೇಮ್ ನೋಡ್ ಅಂದ್ರೆ ಏನು, ಕ್ಲಸ್ಟರ್ ಹೇಗೆ ಬಿಲ್ಡ್ ಆಗಿರುತ್ತೆ, ಕ್ಲಸ್ಟರ್ ಕೆಪಾಸಿಟಿ ಅಂದ್ರೆ ಏನು, ನಾವು ಹೇಗೆ ಕ್ಲಸ್ಟರ್ ಕೆಪಾಸಿಟಿನ ಡಿಫೈನ್ ಮಾಡ್ತೀವಿ ಅಂತ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಮತ್ತೆ ಸೆಕೆಂಡರಿ ನೇಮ್ ನೋಡ್ ಯೂಸಸ್ ಏನು ಅಂತ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಹಾಗೆ ಅದಕ್ಕೆ ಮುಂಚೆ ನಾನು ನಿಮಗೆ ಎಫ್ ಎಸ್ ಇಮೇಜ್ ಹೇಗಿರುತ್ತೆ, ಎಲ್ಲಿ ಸ್ಟೋರ್ ಆಗಿರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ನೀವು ಇಲ್ಲಿ ನೋಡ್ಬೋದು, ನಾನು ಹಡೂಪ್ ಇನ್ಸ್ಟಾಲ್ ಮಾಡಿರೋದು ಈ ಪಾತಲ್ಲಿ. ಇಲ್ಲಿ ಇದು ನನ್ನ ನೇಮ್ ನೋಡ್ ಸರ್ವಿಸ್ ಇನ್ಸ್ಟಾಲ್ ಆಗಿರೋ ಪಾತ್, ಡಿ ಎಫ್ ಎಸ್ ನೇಮ್. ಇಲ್ಲಿ ನೀವು ಕರೆಂಟ್ ಫೋಲ್ಡರಿಗೆ ಹೋಗಿ ನೋಡಿದ್ರೆ ನಿಮಗೆ ಎಡಿಟ್ಸ್ ಲಾಗ್ ಕಾಣುತ್ತೆ. ಇದನ್ನ ನಾವು ಎಡಿಟ್ಸ್ ಲಾಗ್ ಅಂತೀವಿ. ಇಲ್ಲಿ ನೋಡ್ಬೋದು ನೀವು, ಅದು ಟೈಮ್ ಫ್ರೇಮ್ ಆಗಿ ಮಾಡ್ಕೊಂಡಿರುತ್ತೆ. ಸೊ ಯಾವಾಗ ಯಾವಾಗ ನಿಮಗೆ ಡೇಟಾ ನೋಡಿಂದ ಬ್ಲಾಕ್ ರಿಪೋರ್ಟ್ಸ್ ಬರ್ತಾ ಹೋಗುತ್ತೆ, ಇಲ್ಲಿ ನೋಡಿ, ಇಲ್ಲಿ ಫಿಲ್ ಆಗಿದೆ. ಮತ್ತೆ ಇಲ್ಲಿ ನೀವು ಎಫ್ ಎಸ್ ಇಮೇಜ್ ಅನ್ನು ಕೂಡ ನೋಡ್ಬೋದು. ಸೆಕೆಂಡರಿ ನೇಮ್ ನೋಡ್ ಏನ್ ಮಾಡ್ತಿದೆ, ಎಫ್ ಎಸ್ ಇಮೇಜ್ ನ ಬಿಲ್ಡ್ ಮಾಡಿ ಅದು ವಾಪಸ್ ನೇಮ್ ನೋಡಿಗೆ ಕಾಪಿ ಮಾಡ್ತಿದೆ. ಹಾಗಾದ್ರೆ ನಾವು ಎಡಿಟ್ಸ್ ಲಾಗ್ ನ ರೀಡ್ ಮಾಡ್ಬೋದಾ?
ಜಸ್ಟ್ ನಾವು ಹೆಡ್ ಮಾಡಿ ನೋಡೋದು. ಸೊ ಇಲ್ಲಿ ಏನಾಗ್ತಿದೆ, ಇದು ಬೈನರಿ ಫಾರ್ಮ್ಯಾಟ್ಸ್ ಅಲ್ಲಿ ಇರುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ಇದನ್ನ ನಾವು ರೀಡ್ ಮಾಡೋಕ್ಕಾಗಲ್ಲ, ಅದು ನೇಮ್ ನೋಡಿಗೆ ಮಾತ್ರ ಅರ್ಥ ಆಗುತ್ತೆ. ಸೊ ನೇಮ್ ನೋಡ್ ಸರ್ವಿಸ್ ಅದನ್ನ ಅರ್ಥ ಮಾಡ್ಕೊಂಡು ಡಿಬಗ್ ಮಾಡಿ. ಥ್ಯಾಂಕ್ ಯು.